ಗೈಸ್ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ಈ ಒಂದು ತಮ್ಮನೇಲಿ ನೋಡಿ ಕ್ಲಿಕ್ ಮಾಡಿರ್ತೀರ ನೀವು. ಯಾಕಪ್ಪ ಬ್ರದರ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವಾಗ ಪ್ರಮೋಟ್ ಮಾಡ್ತೀರಾ ಹೇಳಿ, ಯಾವ ಟೈಮ್ದಲ್ಲಿ ಪ್ರಮೋಟ್ ಮಾಡ್ತೀರಾ? ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡಿ, ಅದರಿಂದ ನಿಮ್ಮಿಂದ ನಮ್ಮ ಚಾನಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬೇಗ ನಮ್ಮ ಈ ಚಾನಲಲ್ಲಿ ಕೂಡ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ, ಮತ್ತು ಅದ್ರ ಜೊತೆ ಬೇಗ ನಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ, ಬೂಸ್ಟ್ ಸಿಗುತ್ತೆ. ಬ್ರದರ್ ಬೇಗ ಪ್ಲೀಸ್ ಯಾವಾಗ ಪ್ರಮೋಟ್ ಮಾಡ್ತೀರಿ ಹೇಳಿ ಅಂತ ತುಂಬ ಜನ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಇನ್ನೊಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್ ಮುಂದೆ ಕೈ ಜೋಡಿಸಿ ಕೈ ನಮಸ್ಕಾರ ಮಾಡಿ, ಬ್ರದರ್ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡಿ ಅಂತ ಕೇಳಬಾರ್ದು. ಆ ರೀತಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಚಿಕ್ಕ ಒಂದು ಮೋಟಿವೇಶನ್ ಕೊಡ್ತೀನಿ. ಮೋಟಿವೇಶನ್ ತಕ್ಷಣ ಅನ್ಬೋದು ನೀವು ಯಾವ ರೀತಿ ಮೋಟಿವೇಶನ್ ಅಂತ ಅನ್ಬೋದು, ಈ ಬೇರೆ ಯಾರ್ದು ಅಲ್ಲ, ನನ್ನ ಲೈಫಿಂದೇ ಮೋಟಿವೇಶನ್ ಕೊಡ್ತೀನಿ. ನನ್ನ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾಗ ಆದಂಥ ಒಂದು ಏನು ಟೈಮಿಂಗ್ ಏನಿದಲ್ಲ ಅದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಮೋಟಿವೇಶನ್ ರೀತಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಮೂಲಕ ನಿಮಗೆ ಏನಾಗುತ್ತೆ, ಈ ಪ್ರಮೋಷನ್ ಅನ್ನೋದು ನಿಮ್ಮ ಬಾಯಿನಿಂದ ಮಾತಾಡೋಕ್ಕೆ ಆಗಲ್ಲ, ಈ ವರ್ಲ್ಡೇ ನಿಮಗೆ ಬರಲ್ಲ. ಆ ರೀತಿ ನಿಮಗೆ ಮೋಟಿವೇಶನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್. ಈಗಿನ ದಿನದಲ್ಲೇ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂತ ಅಂದರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕಂತ ಇರೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮ ಒಂದು ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಗಾರ್ಸನ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನದ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್ ನಾನು ಸರನೇ ರೀಸೆಂಟಾಗಿ ಬಂದ್ಬಿಟ್ಟು 2021ರಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಬಟ್ 2021ರಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗ ಈ ಕನ್ನಡ ಟೆಕ್ ಕಿಡ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇಲ್ಲ. ನಾನು ಸಾಮಾನ್ಯ ಆವಾಗ ಮ್ಯಾಕ್ಸಿಮಮ್ ನಾನು ಯಾವುದೇ ರೀತಿ ಅಂದರೆ ಟಿಕ್ಟಾಕ್ ಒಂದು ರೀಲ್ಸ್ ಮಾಡ್ತಾಯಿದ್ದೆ. ಟಿಕ್ಟಾಕ್ ಇತ್ತು ಅವಾಗ, ಟಿಕ್ಟಾಕಲ್ಲಿ ರೀಲ್ಸ್ ಮಾಡ್ತಾಯಿದ್ದೆ. ಅದರಂತ ಏನಾಯಿತು, ಏನೋ ಒಂದು ಪ್ಯಾಷನ್, ಏನೋ ಒಂದು ಮೂಮೆಂಟ್ಗೋಸ್ಕರ ಏನು ಮಾಡಿದೆ, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. ಯೂಟ್ಯೂಬ್ನಲ್ಲಿ ದುಡ್ಡು ಬರುತ್ತೆ ನನಗೆ ಅವಾಗ ಏನೂ ಗೊತ್ತಿಲ್ಲ 2021ರಲ್ಲಿ. ಆವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರು ಕೂಡ ಈ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರಲಿಲ್ಲ. ಅದಕ್ಕಿಂತ ಮೊದಲು ಒಂದು ಶಿವದಚ್ಚು ಕ್ರಿಯೇಷನ್ ಅಂತ ಒಂದು ಮಾಡಿದೆ. ಕ್ರಿಯೇಷನ್ ಅಂದರೆ ಯಾವ ರೀತಿ ಅಂದರೆ ನಾನು ಎಡಿಟ್ ಮಾಡಿದಂಥ ವೀಡಿಯೋ ಮತ್ತು ಇನ್ನೊಬ್ಬರು ವೀಡಿಯೋ ತೊಗೊಂಡು ಅದನ್ನ ಏನು ಮಾಡೋದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದು. ಆವಾಗ ಅಪ್ಲೋಡ್ ಮಾಡೋದು, ಅದರಿಂದ ನನಗೆ ರಿಚ್ ಸಿಗಲಿಲ್ಲ, ಕಷ್ಟಪಟ್ಟೆ, ಅದರಲ್ಲಿ ಸಕ್ಸಸ್ ಸಿಗಲಿಲ್ಲ, ಬಿಟ್ಬಿಟ್ಟೆ. ಅದರ ನಂತರ ನಾನು ಏನು ಮಾಡಿದೆ ಅಂದರೆ ಈಗ ನೀವು ನೋಡ್ತಾರಲ್ಲ ಈ ಕನ್ನಡ ಟೆಕ್ ಕಿಡ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್, ಇದು ಕನ್ನಡ ಟೆಕ್ ಕಿಡ್ಸ್ ಅಂತ ಇರಲಿಲ್ಲ. ನನಗೆ ಸ್ವಲ್ಪ ಎಡಿಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಆದ ನಂತರ ನಾನು ಏನು ಮಾಡಿದೆ, ಶಿವ ಎಡಿಟರ್ ಅಂತ ಇದೇ ಚಾನಲ್ ನೇಮು ಶಿವ ಎಡಿಟರ್ ಅಂತ ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡಿದೆ. ಶಿವ ಎಡಿಟರ್ ಅಂದ ತಕ್ಷಣ ನಾನು ಏನು ಮಾಡಿದೆ, ಅದರಲ್ಲಿ ಅವಾಗ ಎಡಿಟಿಂಗ್ ಬಗ್ಗೆ ಹೇಳ್ತದೆ, ಯಾವ ರೀತಿ ಎಡಿಟಿಂಗ್ ಮಾಡೋದು, ಅಲೈಟ್ ಮೋಷನ್ ಆಗಿರೋ ಕ್ರೈನ್ ಮಾಸ್ಟರ್ ಇದೆ, ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ತುಂಬ ವೀಡಿಯೋ ಮಾಡಿದೆ. ಆಲ್ಮೋಸ್ಟ್ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದೆ. ಆದ್ರೆ ಬಟ್ಟು ಆಗಲಿಲ್ಲ, ಸಕ್ಸಸ್ ಅನ್ನೂ ಸಿಗಲಿಲ್ಲ, ರಿಚ್ ಆಗಲಿಲ್ಲ, ಎಡಿಟಿಂಗ್ ಬಗ್ಗೆ ಜಾಸ್ತಿ ಇದಾಗಲಿಲ್ಲ. ಆಲ್ಮೋಸ್ಟ್ ನಮ್ಮ ಎಲ್ಲ ಕನ್ನಡ ಟೆಕ್ ಕಿಡ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಗೊತ್ತಾಗಿರುತ್ತೆ. ನನ್ನ ಚಾನಲ್ ಓಲ್ಡಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪ್ರತಿದಿನ ನೋಡ್ತಾ ಬಂದಿದ್ದ ಪ್ರತಿಯೊಬ್ಬರು ಕೂಡ ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಾಗಿರುತ್ತೆ, ನನ್ನ ಲೈಫಿನ ಬಗ್ಗೆ ಗೊತ್ತಾಗಿರುತ್ತೆ. ಅದರ ನಂತರ ಏನಾಯಿತು, ನಾನು ಏನು ಮಾಡಿದೆ, ಎಡಿಟಿಂಗ್ ಬಗ್ಗೆ ಬಿಟ್ಟು ಟೆಕ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದೆ. ಪ್ರತಿದಿನ 2-3 ವಿಡಿಯೋ, ಐಟೆಕ್ ಕಾಲೇಜು, ರೂಮು, ಅಲ್ಲಿ ಇಲ್ಲಿ ರಿಚಾರ್ಜು, ಅಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಿ ರಿಚಾರ್ಜ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದೆ ಪ್ರತಿದಿನ. ಅದರ ನಂತರ ಈಗ ನೀವು ನೋಡ್ತಾ ಇರಲ್ಲ ಈ ಕನ್ನಡ ಟೆಕ್ ಕಿಡ್ಸ್ ಇವಾಗ ಇಲ್ಲಿ ಬಂದಿದ್ದೀನಿ, ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ, ಈ ಒಂದು ಲೆವೆಲ್ಗೆ ಬಂದಿದ್ದೀನಿ, ಇಲ್ಲಿ ಬಂದಿದ್ದೀನಿ. ನೀವೆಲ್ಲ ನೋಡ್ತಾ ಇರ್ತಾರೆ, ಈಗ ಎಲ್ಲ ನೀವು ಅನ್ಬೋದು, ಕನ್ನಡ ಟೆಕ್ ಕಿಡ್ಸ್ ಆರಾಮ್ ಬೆಳೆದಿದ್ದಾರೆ, 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆರಾಮಾಗಿ ಯೂಟ್ಯೂಬ್ನ ದುಡ್ಡು ಮಾಡ್ತಾಯಿದ್ದಾರೆ, ಲೈಫ್ ಸೆಟ್ಲ್ ಇದ್ದಾರೆ ಅಂತ ನೀವು ಅನ್ಬೋದು. ಆದರೆ ಬಟ್ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ನಿಮ್ಗೆಲ್ಲರೂ ಕೂಡ ಗೊತ್ತಿರುತ್ತೆ. ನನ್ನ ಲೈಫ್ನಲ್ಲಿ, ನನ್ನ ಜೀವನದಲ್ಲಿ ನಾನು ಏನು ಕಷ್ಟಪಟ್ಟಿದ್ದೀನಿ, ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಏನು ಸ್ಟ್ರಗಲ್ ಆಗಿದೆ ಎಲ್ಲ ನಿಮ್ಗೆ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆವಾಗ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅಷ್ಟು ಕಷ್ಟಪಟ್ಟಿದ್ದೇನೆ ಅಂದ ತಕ್ಷಣ ಇವಾಗ ಇಲ್ಲಿ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಹೇಳ್ಬೇಕಾದ್ರೆ, ನಾನು ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೂ ಒಂದು ಆಸೆ, ನನ್ನ ಚಾನಲ್ ಕೂಡ ನಾನು ಪ್ರಮೋಟ್ ಮಾಡ್ಕೊಳ್ಬೇಕು, ಬೇಗ ಗ್ರೋ ಆಗಬೇಕು, ಬೇಗ ಬೂಸ್ಟ್ ಆಗಬೇಕು, ಬೇಗ ಸಕ್ಸಸ್ ಸಿಗಬೇಕು ಅಂತ ಆಸೆ ಪಟ್ಟಿದ್ದೀನಿ. ಆದರೆ ಬಟ್ ನಾನು ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಇನ್ನೂವರೆಗೂ ಕೂಡ ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸನ್ನು ಕೈ ಮುಗಿದು ಕೇಳಿಲ್ಲ. ನಾನು ನನ್ನ ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡಿ ಅಂತ ಒಬ್ಬರನ್ನೂ ಕೇಳಿಲ್ಲ. ನನ್ನ ಚಾನಲ್ ಲಿಂಕ್ ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿ ನಿಮ್ಮ ಚಾನಲ್ನಲ್ಲಿ ನನ್ನ ಹೆಸರು ಹೇಳಿ ಅಂತ ಒಬ್ಬರನ್ನೂ ಕೇಳಿಲ್ಲ. ಇನ್ನೂವರೆಗೂ ಕೂಡ ಒಬ್ಬರು ಕೇಳಲ್ಲ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನನ್ನ ಹಾಸ್ಟೆಲ್ದಲ್ಲಿ ಇದ್ದಂಥ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ನನ್ನ ಲೈಫಲ್ಲಿ ನಾನು ಏನು ಮಾಡಿದ್ದೀನಿ. ಒಬ್ಬರನ್ನು ಕೇಳೇ ಇಲ್ಲ ನಾನು, ಒಬ್ಬರ ಸಪೋರ್ಟ್ ತೊಗೊಂಡಿಲ್ಲ, ಯಾರ ಸಪೋರ್ಟು ಇಲ್ಲ ನನಗೆ, ಯಾರ ಸಪೋರ್ಟು ದಯವಿಟ್ಟು ನನಗೆ ಹೇಳ್ಬೇಕು, ನನಗೆ ಯಾರ ಸಪೋರ್ಟ್ ಇಲ್ಲ. ನನಗೆ ಆ್ಯಕ್ಚುಲಿ ಯೂಟ್ಯೂಬ್ನಲ್ಲಿ ಆವಾಗ ಮೊದಲು ಯೂಟ್ಯೂಬ್ನಿಂದ ದುಡ್ಡು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಯಾವುದೇ ರೀತಿ ಯೂಟ್ಯೂಬ್ನಿಂದ ದುಡ್ಡು ಬರುತ್ತೆ ಗೊತ್ತಿಲ್ಲ. ಆವಾಗ ನನಗೆ ಯೂಟ್ಯೂಬ್ನಲ್ಲಿ ಸ್ಟ್ರೈಕ್ ಬರುತ್ತೆ, ಸ್ಟ್ರೈಕ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ, ಸಾಮಾನ್ಯ ಒಂದು ಬೇಸಿಕ್ ಗೊತ್ತಿಲ್ಲ ನನಗೆ. ಆವಾಗ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ನಾನು, ನನಗೇನೂ ಗೊತ್ತಿಲ್ಲ.
ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಶೇರ್ ಮಾಡಬಾರ್ದು, ಒಂದು ಶೇರ್ ಮಾಡ್ತೀನಿ. ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್, ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಈಗ ಅವರು ಇಲ್ಲಿದ್ದಾರೆ, ನಮ್ಮ ಟೆಕ್ದಲ್ಲಿದ್ದಾರೆ, ಅವರು ಇಲ್ಲಿದ್ದಾರೆ. ಅವ್ರು ಮೇಲ್ ಮಾಡಿದೆ, ಆ ಮೇಲ್ ಕೂಡ ಫೋಟೋ ಹಾಕಲ್ಲ ದಯವಿಟ್ಟು, ಬೇಡ. ಅದೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ನೀವು ಮೆಸೇಜ್ ಮಾಡಿ ಬ್ರದರ್ ಅವ್ರಿಗೆ ಯಾಕೆ ರಿಪ್ಲೈ ಮಾಡಿಲ್ಲ ಅವಾಗ ಅಂತೇಳಿ, ಬೇಡ. ಅದಕ್ಕೋಸ್ಕರ ನನಗೆ ಅವ್ರಿಗೆ ಜಗಳ ಬೇಡ. ಅವ್ರು ನೆಮ್ಮದಿಯಿಂದಿದ್ದಾರೆ ಸಾಕು, ಖುಷಿ ಇದೆ. ನಮ್ಮ ಕನ್ನಡ ಯೂಟ್ಯೂಬ್ ಕ್ರಿಯೇಟರ್ಸ್ ಬೈತಾ ಇದ್ದಾರೆ ಸಾಕು, ನೋಡ್ತಾ ಇದ್ದೀನಿ. ಅವ್ರು ಆರಾಮಾಗಿ ಬೆಳಲಿ, ಅವ್ರ ಜೊತೆ ನಾನು ಕೂಡ ಬರ್ತಾಯಿದ್ದೀನಿ ಅಷ್ಟೇ. ಅವ್ರಿಗೆ ನಾನು ಮಾಡಿದೆ ಏನಂದರೆ, ಅವಾಗ ನನಗೆ 2 ಸ್ಟ್ರೈಕ್ ಬಂದಿತ್ತು ಸ್ಟಾರ್ಟಿಂಗ್ ಹಾಸ್ಟೆಲ್ದಲ್ಲಿ ಇದ್ದಾಗ. ಅದು IPL ಬಗ್ಗೆ ಫ್ರೀ ಅನ್ನಬಾರ್ದು ಆ ರೀತಿ ಒಂದು ವಿಡಿಯೋ ಮಾಡಿದೆ, ಅದಕ್ಕೆ ಸ್ಟ್ರೈಕ್ ಬಂತು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂದೇ ಒಂದು ರಿಕ್ವೆಸ್ಟ್ ಮಾಡಿದೆ, ಚಾನಲ್ ಪ್ರಮೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಲ್ಲ. ಇದು ಅಂದರೆ ಏನು, ಈ ಸ್ಟ್ರೈಕ್ ಬಂದಿದೆ, ಇದನ್ನ ಯಾವ ರೀತಿ ರಿಮೂವ್ ಮಾಡೋದು ಹೇಗೆ ಬ್ರದರ್ ಅಂತ ನಾನು ಕೇಳಿದ್ದೀನಿ, ಮೇಲ್ ಮೂಲಕ ಕೇಳಿದ್ದೀನಿ. ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿಲ್ಲ, ಮೇಲ್ ಮೂಲಕ ಕೇಳಿದ್ದೀನಿ. ಅವ್ರು ರಿಪ್ಲೈನೂ ಕೂಡ ಮಾಡಿದ್ರು, ಡೋಂಟ್ ಕೇರ್. ಅವ್ರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ರಿಪ್ಲೈ ಬಂತು ಆದ್ರೆ ಬಟ್ ಅವ್ರ ನಂಬರ್ ಕೇಳಿದೆ, ಆಗಲಿಲ್ಲ, ಕೊಡಲಿಲ್ಲ ಅವರು. ತುಂಬ ಕಷ್ಟ ಆಯಿತು ನನಗೆ. ಆವಾಗ ನಾನು ಮನಸ್ಸಲ್ಲಿ ಡಿಸೈಡ್ ಮಾಡಿದೆ, ದೇವರಾಣಿ ಇದ್ರಪ್ಪ ಈ ನನ್ನ ಮನಸ್ಸಲ್ಲಿ ನಾನು ಒಂದು ಧೈರ್ಯ ಮಾಡ್ಕೊಂಡೆ, ನನ್ನ ಜೀವನದಲ್ಲಿ ಬೆಳೆದರೆ ಎಷ್ಟು ಬಿಟ್ಟರೆ ಎಷ್ಟು, ಆದ್ರೆ ಬಟ್ ಇನ್ನೊಬ್ಬರು ಸಪೋರ್ಟ್ ತೊಗೋಬಾರ್ದು, ಇನ್ನೊಬ್ಬರ ಹತ್ರ ಕೈ ಚಾಚಿ ಕೇಳಬಾರ್ದು ಅಂತೇಳಿ ಕಷ್ಟಪಟ್ಟು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ನನ್ನ ಹಾಸ್ಟೆಲ್ ಫ್ರೆಂಡ್ಸ್ ಮೇ ಬಿ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಸ್ಟ್ರೈಕ್ ಬಂದರೆ ಓಡಾಡಿದ್ದೀನಿ, ಚಾನೆಲ್ ಡಿಲೀಟ್ ಆಗುತ್ತೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ತುಂಬ ಇದಾಗಿದೆ. ಎಷ್ಟು ಕ್ರಿಯೇಟರ್ಸ್ ಆವಾಗ ನನಗೆ ಯಾರೂ ಪರಿಚಯ ಇಲ್ಲ, ಈಗಲೂ ಕೂಡ ಯಾರೂ ಪರಿಚಯ ಇಲ್ಲ. ಆಲ್ಮೋಸ್ಟ್ ಹೇಳ್ತಾನೆ, ಯಾವ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸು ಪರಿಚಯ ಇಲ್ಲ ನನಗೆ, ಯಾರ ರಿಲೇಷನೂ ಇಲ್ಲ, ಯಾರ ಜೊತೆ ಕಾಂಟ್ಯಾಕ್ಟು ಇಲ್ಲ, ನಾನು ಇಲ್ಲ, ಯಾರ ಜೊತೆ ಕಾಂಟ್ಯಾಕ್ಟ್ ಇಲ್ಲ, ಒಬ್ಬಂಟಿ. ಏನೇ ಪ್ರಾಬ್ಲಮ್ ಆದರೂ ಒಬ್ಬಂಟಿ, ವೀಡಿಯೋ ಮಾಡ್ಬೇಕಾದ್ರು ಒಬ್ಬಂಟಿ. ಜಸ್ಟ್ ನನ್ನ ITI ಕಾಲೇಜ್ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ನನ್ನ ಫ್ರೆಂಡ್ಸ್ ಸಂತೋಷ್ ಅಂತ ಇನ್ನೊಬ್ಬ ಬಂದುಬಿಟ್ಟು ಪಿಜ್ ಅಂತ ಬಂದ್ಬಿಟ್ಟು ಅಬ್ದುಲ್. ಇಬ್ಬರೇ ಮಂದಿ. ಇವ್ರನ್ನ ಬಿಟ್ಟರೆ ಯಾರೂ ಇಲ್ಲ. ಅವರು ಏನು ಯೂಟ್ಯೂಬ್ ಕ್ರಿಯೇಟರ್ಸ್ ಅಲ್ಲ, ಅವರು ಜಾಬ್ನಲ್ಲಿದ್ದಾರೆ, ಬಿಸ್ನೆಸ್ಸಲ್ಲಿ ಇದ್ದಾರೆ. ಒಬ್ಬರು ಜಾಬ್, ಒಬ್ಬರು ಬಿಸ್ನೆಸ್ಸಲ್ಲಿ. ಇವ್ರು ಬಿಟ್ಟರೆ ನನಗೆ ಯಾರೂ ಏನು ಗೊತ್ತಿಲ್ಲ. ಯಾವತ್ತೂ ಕೈ ಚಾಚಿ ಕೇಳಲಿಲ್ಲ ನಾನು. ಇಲ್ಲಿವರೆಗೂ ಕೂಡ ಸಪೋರ್ಟ್ ಮಾಡಿ, ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಯಾವತ್ತು ಕಾರಣಕ್ಕೆ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸನ್ನು ನಾನು ಕೇಳಿಲ್ಲ. ಕೇಳೋದು ಒಂದೇ, ನನ್ನ ಚಾನಲ್ ಸ್ಟ್ರೈಕ್ ಬಂದಿದೆ, ಪ್ಲೀಸ್ ಡಿಲೀಟ್ ಆಗುತ್ತೆ, ಏನಾದರೂ ಒಂದು ರೆಸ್ಪಾನ್ಸ್ ಮಾಡಿ ಅಂತ ಮೇಲ್ ಮಾಡಿದೆ ಆವಾಗ. ಆದ್ರೆ ಬಟ್ ಆವಾಗೇನು ರೆಸ್ಪಾನ್ಸ್ ಬರಲಿಲ್ಲಲ್ಲ, ಆವತ್ತೇ ಬಿಟ್ಟುಬಿಟ್ಟೆ. ಸಾಕು, ಜೀವನದಾಗಲೇ ಸಾಕು. ಏನು ಡಿಲೀಟ್ ಆದ್ರೆ ಹೋಗುತ್ತೆ, ಇರಲಿ ಅಂದರೆ ಇರುತ್ತೆ. ಆ ದೇವ್ರ ಮೇಲೆ ನಂಬಿಕೆ ಭಾರ. ನನ್ನ ಚಾನಲ್ ಅವಾಗ ಯಾಕೆ ಕೂಡ ಆಯಿತು. ಅವಾಗ ನನ್ನ ಚಾನಲ್ ಮೌಂಟೇಶನ್ ಆನೇ ಹೋಗ್ತಿತ್ತು. ಆವಾಗಲೇ 3 ವರ್ಷ ಹಿಂದ್ಗಡೆ ಚಾನಲ್ ಮೌಂಟೇಶನ್ ಆಗಿ ಅರ್ನ್ ಮಾಡ್ತಾಯಿದ್ದೆ ನಾನು ಅವಾಗೆ. ಆದ್ರೆ ಬಟ್ ಚಾನಲ್ ಯಾಕಾಯಿತು, ವಾಚ್ ಟೈಮ್ ಬಂದಂಥ ವಿಡಿಯೋ ಡಿಲೀಟ್ ಮಾಡಿದರು. ವಿಡಿಯೋ ಮಾಡಿದ್ದೀನಿ ಆಲ್ಮೋಸ್ಟ್ ನಾನು ಅದ್ರ ಬಗ್ಗೆ. ಎಲ್ಲರಿಗೆ ಹತ್ತದಿನ ನನ್ನ ಲೈಫಲ್ಲಿ ನಾನು ಪಟ್ಟಂಥ ಕಷ್ಟ, ಅಷ್ಟೆಲ್ಲ ಕಷ್ಟಪಟ್ಟಿದ ತಕ್ಷಣ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತಾಯಿದ್ದೀನಿ, ದಯವಿಟ್ಟು ಹೇಳ್ತೀನಿ, ಇನ್ನೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೈ ಚಾಚಿ ಕೇಳಬೇಡಿ. ನನ್ನೇ ಆಗಿರ್ಬೋದು, ಯಾರನ್ನೇ ಆಗಿರ್ಬೋದು, ಬ್ರದರ್ ನನ್ನ ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡಿ, ನಿಮ್ಮಿಂದ ನನಗೆ ಹೆಲ್ಪ್ ಆಗುತ್ತೆ ಬ್ರದರ್, ಪ್ಲೀಸ್ ಪ್ರಮೋಟ್ ಮಾಡಿ. ಯಾವುದೇ ಕಾರಣಕ್ಕೂ ಕೇಳಬೇಡಿ. ನಾನು ನಿಮಗೆ ಕೈ ಮುಗಿದು ಕೇಳ್ತದೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೈ ಮುಗಿದು ಕೇಳ್ತದೆ, ಕೇಳಬೇಡಿ. ಯಾಕಂದರೆ ಒಂದು ವೇಳೆ ನೀವು ಕೇಳಿದ್ರು ಕೂಡ, ಎಕ್ಸಾಂಪಲಾಗಿ ಹೇಳ್ಬೇಕಾದ್ರೆ ನೀವು ಕೇಳಿದ್ರು ಕೂಡ ಅವರು ನಿಮ್ಮ ಪ್ರಮೋಟ್ ಮಾಡಿದ್ದಾರೆ ನಿಮ್ಮ ಚಾನಲು, ಎಷ್ಟು ದಿನ ಅಂತ ನಿಮ್ಮ ವೀಡಿಯೋ ನೋಡ್ತಾರೆ? 1 ವಾರ, 2 ವಾರ, 1 ತಿಂಗಳು. ಅದರ ನಂತರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತಾರೆ, ಅದರ ನಂತರ ವೀಡಿಯೋ ನೋಡ್ತಾರೆ? ನೋಡಲ್ಲ. ಯಾವುದೇ ಒಬ್ಬ ಫ್ಯಾಮಿಲಿ ಮೆಂಬರ್ಸಿಗೆ ನಾನು ಇಷ್ಟಪಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ, ನಾನು ಇನ್ನೊಬ್ಬರು ಚಾನಲ್ ಪ್ರಮೋಟ್ ಮಾಡಿದ್ರೆ ನೀವು ಎಷ್ಟು ದಿನ ಅಂತ ನೋಡ್ತೀರ? 1 ವಾರ, 2 ವಾರ, 3 ವಾರ. ಅದರ ನಂತರ ನೋಡೋದಕ್ಕೆ ಬೇಸರ, ಬೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕೇಳಬೇಡಿ. ನಿಮ್ಮ ಸ್ಟ್ರಗಲ್ನಿಂದ ಬನ್ನಿ. ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ, ದಯವಿಟ್ಟು ಹೇಳ್ತಾಯಿದ್ದೀನಿ, ನೀವು ಸ್ಟ್ರಗಲಿಂದ ಬನ್ನಿ. ನಾನೇನು ಪ್ರಮೋಟ್ ಮಾಡಲ್ಲ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾಯಿಲ್ಲ, ಮಾಡ್ತೀನಿ. ನಿಮಗಿಂತ ಹೆಚ್ಚು ನನಗೇನೂ ಇಲ್ಲ. ಆದ್ರೆ ಬಟ್ ನನಗೆ ಆದಂಥ ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಅನ್ಬೋದು, ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಆಲ್ಮೋಸ್ಟ್ ಕಮೆಂಟ್ ಬಾಕ್ಸಲ್ಲಿ ಆಗಿರ್ಬೋದು, ಅವ್ರಿಗೆ ಏನಂದ್ರೆ ಮೆಸೇಜ್ ಮಾಡಿ, DM ಮಾಡಿ, ಚಾನಲ್ ಬ್ರದರ್ ಸ್ವಲ್ಪ ಪ್ರಮೋಟ್ ಮಾಡಿದೆ. ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ರಿಪ್ಲೈ ಮಾಡಲ್ಲ. ಇನ್ನೊಬ್ಬರಿಗೆ ಮಾತಾಡಬಾರ್ದು. ಆದ್ರೆ ಬಟ್ ನಾ ಹೇಳ್ತಾ ಇದ್ದೀನಿ, ನನಗೆ ಆಗಿದೆ ನೋವು. ಅಷ್ಟೆಲ್ಲ ಆದರೂ ಕೂಡ ನಾನು ಸುಮ್ಮನೆ ಬಂದಿದ್ದೀನಿ ಇಲ್ಲಿವರೆಗೆ. ಇರಲಿ, ಯಾಕಂದರೆ ಅವರು ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್, ನಾವು ಚಿಕ್ಕವರು. ಅದಕ್ಕೋಸ್ಕರ ಆಯ್ತು, ದಯವಿಟ್ಟು ಆ ಕೈ ಚಾಚಿ ಯಾರನ್ನೂ ಕೇಳಬೇಡಿ. ಬೇಡ, 1 ವರ್ಷ ಅಲ್ಲ 2 ವರ್ಷ ಅವಲೇ ಕಷ್ಟಪಡಿ, ವಿಡಿಯೋ ಮಾಡಿ, ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡಿ, ಒಳ್ಳೆ ರೀತಿಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ. ನಾನಿದ್ದೀನಿ. ನಿಮ್ಮ ಈ ಕನ್ನಡ ಟೆಕ್ ಇನ್ಸ್ಪೈರ್ ಮೆಂಬರ್ಸ್ ಇಲ್ಲಿವರೆಗೆ ತಂದಿದ್ದೀರಲ್ಲ, ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬದ ಹುಟ್ಟಿದಂಥ ಒಬ್ಬ ವ್ಯಕ್ತಿನ ಇಲ್ಲಿವರೆಗೆ ನೀವು ತಂದಿದ್ದೀರ. ನನ್ನ ನೆನ್ಪು ಮಾಡ್ಕೊಳ್ಳಿ, ನಾನಿದ್ದೀನಿ ನಿಮ್ಮ ಜೊತೆ, ನಾನಿದ್ದೀನಿ. ಸತ್ತಿಲ್ಲ, ಇನ್ನೂ ಜೀವಂತ ಆಗಿದ್ದೀನಿ, ನಾನಿದ್ದೀನಿ. ನಾನು ಹೆಲ್ಪ್ ಮಾಡ್ತೀನಿ. ಅದಕ್ಕೋಸ್ಕರ ಆಯ್ತು, ದಯವಿಟ್ಟು ಪ್ರತಿಯೊಬ್ಬರಿಗೆ ಅದನ್ನು ಯಾರು ಕೂಡ ಕೇಳಬೇಡಿ. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ಮುಂದೆ ಒಂದಿನ ನೀವು ಯಾರನ್ನ ಕೇಳಬೇಕಂತಿದ್ರೆ ಅವ್ರು ಡಬಲ್ ಆಗಿ ರೀಚ್ ಆಗಿ ನೀವು ತೋರಿಸ್ಬೇಕು. ಅದೇ ನಿಮ್ಮ ಗುರಿ. ನಿಮಗೆಲ್ಲರಿಗೂ ಗುರಿ, ಮೋಟಿವೇಶನ್ ನನ್ನೇ ತೊಗೊಳ್ಳಿ.
ಇನ್ನೊಬ್ಬರು ಯಾರು ತೊಗೋಬೇಡಿ, ನನ್ನೇ ತೊಗೊಳ್ಳಿ. ಹೇಗಿದೆ ಹೇಗಾದೆ, ಈ ರೀತಿ ನಿಮ್ಮ ಲೈಫ್ ಕೂಡ ಚೇಂಜ್ ಆಗಬೇಕು. ಈ ರೀತಿ ನಿಮ್ಮ ಲೈಫ್ ಚೇಂಜ್ ಆಗ್ಬೇಕಾದ್ರೆ ನೀವು ನೋಡ್ಕೊ ವೀಡಿಯೋ ಅಪ್ಲೋಡ್ ಮಾಡಬೇಕು. ದಯವಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಮ್ಮನೇಲಿ ಹಾಕಿದೆ, ಒಂದು ಸ್ವಲ್ಪ ಕ್ಲಿಕ್ ಪ್ಯಾಡ್ಗೋಸ್ಕರ ಹಾಕಿದ್ದೀನಿ ಅಷ್ಟೇ, ನೀವೆಲ್ಲರೂ ನೋಡ್ಬೇಕಂತ. ಅದ್ರ ಬಟ್ ತಮ್ಮನೇಲಿ ಇದ್ದಂಗೆ ನಾನು ಪ್ರಮೋಟ್ ಮಾಡೋದು ನನಗೇನು ದೊಡ್ಡ ಇದೂ ಇಲ್ಲ. ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರಮೋಟ್ ಮಾಡಿದ್ದೀನಿ, ಇನ್ನು ಮುಂದೆ ಕೂಡ ಮಾಡ್ತೀನಿ. ಆದರೆ ಪ್ರಮೋಟ್ ಅಲ್ಲ, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತೀನಿ. ಆದರೆ ಬಟ್ ನನ್ನ ಫ್ಯಾಮಿಲಿ ಮೆಂಬರ್ಸು ಇನ್ನೊಬ್ಬರ ಮುಂದೆ ಕೈ ಚಾಚಿ ಕೇಳಬಾರ್ದು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡೋದು. ಎಲ್ಲರೂ ಕೂಡ ಮೋಟಿವೇಶನ್ ಆಗಲಿ. ಜೀವನದಲ್ಲಿ ಎಷ್ಟು ಕಷ್ಟಪಡ್ತೀರಾ ಅಷ್ಟು ಮುಂದೆ ಬರ್ತಾರೆ. ದಯವಿಟ್ಟು ಅದನ್ನೇ ನೀವು ಕಷ್ಟಪಡಿ. ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಎಲ್ಲ ತೊಗೋಬೋದು, ಆದ್ರೆ ಬಿಟ್ಟು ನಂಬಿಕೆ ತೊಗೋಕ್ಕಲ್ಲ, ಜನರ ಪ್ರೀತಿ ಕದಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಅದನ್ನು ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡಿ. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಇನ್ನು ಮುಂದೆ ಪ್ರಮೋಟ್ ಅಂತ ಕೇಳ್ತಾರ, ಕೇಳಲಾಗ್ತಾನೆ, ಕೇಳಬೇಡಿ. ನನಗೆ ಕೇಳಿ ನಾನು ಮಾಡ್ತೀನಿ ಇಲ್ಲ ಅಂತಾನೆ, ಅದರ ಬಟ್ ಇನ್ನೊಬ್ಬನ ಕೇಳಬೇಡಿ ಅಂತ ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಕ್ಟ್ಸ್ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟು ಎಲ್ಲರಿಗೂ ಬಾಯ್.